श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमः चिन्तयेत्तं महान्तं जन्माद्यस्य यतोन्मयादितरतश्चार्तेष्वभिज्ञस्वराट् तेने ब्रह्महृदाय आदिकवे मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತ ದ್ವಿತೀಯ ಸ್ಕಂದ ಚತುರ್ಥೋಧ್ಯಾಯದಲ್ಲಿ 6ನೇ ಶ್ಲೋಕ. ಅಂದರೆ ಪರೀಕ್ಷಿತ ರಾಜ ಶುಕಾಚಾರ್ಯರಿಗೆ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಭೂಯ ಏವ ವಿವಿತ್ಸಾಮಿ ಭಗವಾನ್ ಆತ್ಮಮಾಯಯ ಯಥೇದಂ ಸೃಜತೆ ವಿಶ್ವಂ ದುರ್ವಿಭಾವ್ಯಮಧೀಶ್ವರೈಃ ಯಥಾ ಗೋಪಯತಿ ವಿಭುಃ ಯಥಾ ಸಂಯಚ್ಛತೆ ಪುನಃ. ಅಂದರೆ ಪರೀಕ್ಷಿತ ರಾಜ ಶುಕಾಚಾರ್ಯರ ಹತ್ರ ಕೇಳ್ತಾರೆ, ಸ್ವಾಮಿ, ನಾವು ಪರಮಾತ್ಮ ಭೂಯೇವ ವಿವಿತ್ಸಾಮಿ, ಮತ್ತೆ ನಾವು ಕೇಳಬೇಕು ಅಂತ ಇಚ್ಛೆ ಪಡ್ತೀವಿ. ಏನನ್ನ? ಭಗವಾನ್ ಆತ್ಮಮಾಯೆಯ, ಪರಮಾತ್ಮ ತನ್ನ ಇಚ್ಛೆಯಿಂದ ಯಥಾ ಇದಂ ಸೃಜತೆ ವಿಶ್ವಂ, ಈ ವಿಶ್ವವನ್ನ ತನ್ನ ಇಚ್ಛೆ ಅಂದರೆ ಸೃಷ್ಟಿಕಾಲ ಬಂದಾಗ ರಮೆಯ ಪ್ರಾರ್ಥನೆಯನ್ನು ಮನ್ನಿಸಿ ಪರಮಾತ್ಮ ಈ ವಿಶ್ವವನ್ನು ಸೃಷ್ಟಿ ಮಾಡ್ತಾನೆ. ಆ ಸೃಷ್ಟಿ ಮಾಡುವ ಕ್ರಮ ಅದು ದುರ್ವಿಭಾವ್ಯ, ಅದು ಬೇರೆಯವರಿಗೆ ಸಾಧ್ಯನೇ ಇಲ್ಲ ಆ ಕೆಲಸ ಮಾಡೋದು. ಅತೀ ಅದ್ಭುತವಾದ ಒಂದು ಕಾರ್ಯ, ದೇವರಿಂದಲೇ ಸಾಧ್ಯವಾದ ಒಂದು ಕಾರ್ಯ ಅದು. ಅಂತಹ ಸೃಷ್ಟಿಯನ್ನ ಮಾಡ್ತಾನೆ. ಅದನ್ನು ನಮಗೆ ತಿಳಿಸಿಕೊಡಿ, ಅದು ಹೇಗೆ ಸೃಷ್ಟಿ ಮಾಡ್ತಾನೆ. ಯಥಾ ಗೋಪಾಯತಿ, ಹೇಗೆ ಅದನ್ನ ರಕ್ಷಣೆ ಮಾಡ್ತಾನೆ. ಸೃಷ್ಟಿ ಮಾಡಿದ ವಿಶ್ವವನ್ನ ಸಂರಕ್ಷಣೆ ಮಾಡಬೇಕಲ್ಲ, ಅದೇಗೆ ಮಾಡ್ತಾನೆ. ಯಥಾ ಸಂಯಚ್ಛತೆ ಪುನಃ, ಮತ್ತು ಪ್ರಳಯ ಕಾಲದಲ್ಲಿ ಅದನ್ನ ಹೇಗೆ ಲಯವನ್ನು ಮಾಡ್ತಾನೆ. ಸೃಷ್ಟಿ ಸ್ಥಿತಿ ಲಯ ಇದನ್ನ ಹೇಗೆ ಮಾಡ್ತಾನೆ ನಮಗೆ ತಿಳಿಸಿಕೊಡಬೇಕು. ಸೂಕ್ಷ್ಮವಾಗಿ ಹಿಂದೆ ಹೇಳಿದ್ದಾರೆ, ಅದನ್ನೇ ಮತ್ತೆ ಕೇಳಬೇಕು ಅಂತ ವಿವರವಾಗಿ ಈ ಪ್ರಶ್ನೆಯನ್ನು ಮಾಡಿದ್ದಾರೆ. ಯಾಮ್ಯಾಂ ಶಕ್ತಿ ಉಪಾಶ್ರಿತ್ಯ ಪುರುಶಕ್ತಿ ಪರಃ ಪುಮಾನ್ ಆತ್ಮಾನಂ ಕ್ರೀಡನ್ ಕರೋತಿ ವಿಕರೋತಿ ಚ. ಅಂದ್ರೆ ಪರಮಾತ್ಮ ಯಾವ ಗುಣಗಳಿಂದ, ಅಂದ್ರೆ ಪ್ರಕೃತಿಯ 3 ಗುಣಗಳು ಅಂತ ನಾವು ನೋಡಿದೀವಿ, ಸತ್ವಗುಣ, ರಜೋಗುಣ, ತಮೋಗುಣ. ಅದಕ್ಕೆ ಅಭಿಮಾನಿಯಾಗಿ ಲಕ್ಷ್ಮೀದೇವಿ 3 ರೂಪದಿಂದ ಇದ್ದಾರೆ. ಶ್ರೀ ಭೂ ದುರ್ಗಾ ಹಾಗೆ ಸತ್ವಗುಣ, ರಜೋಗುಣ, ತಮೋಗುಣ 3ಕ್ಕೆ 3 ರೂಪ. ಶಕ್ಯತ್ವಾತ್ ಶಕ್ತಿ, ಅಂದ್ರೆ ಅದನ್ನ ಶಕ್ತಿ ಅಂತ ಯಾಕೆ ಕರೀತಾರೆ ಅಂದ್ರೆ ಆ ಕೆಲಸ ಮಾಡೋದಕ್ಕೆ ಅದಕ್ಕೆ ಸಾಮರ್ಥ್ಯ ಇರೋದರಿಂದ ಅದನ್ನ ಶಕ್ತಿ ಅಂತ ಕರೀತಾರೆ. ಶಕ್ಯತ್ವಾತ್ ಶಕ್ತಿ. ಸೊ ಈ 3 ಶಕ್ತಿ ಇದೆ, ಸತ್ವಗುಣ, ರಜೋಗುಣ, ತಮೋಗುಣ. ಯಾವುದನ್ನು ಆಶ್ರಯಿಸಿ ಪರಮಾತ್ಮ ಯಾವುದನ್ನು ಮಾಡ್ತಾನೆ, ಹೇಗೆ ಸಂರಕ್ಷಣೆ ಮಾಡ್ತಾನೆ, ಹೇಗೆ ಲಯ ಮಾಡ್ತಾನೆ, ಇದು ಪ್ರಶ್ನೆ. ಯಾವ ಶಕ್ತಿಯನ್ನು ಆಶ್ರಯಿಸಿ ಹೇಗೆ ಮಾಡ್ತಾನೆ. ಶಕ್ತಿಯಾಶ್ರಯನೇನ ಸರ್ಜನಾಧಿಕರಣೆ ಅಸ್ವಾತಂತ್ರ್ಯ ಪ್ರಸಂಗ ಇತ್ಯತಃ ಉತ್ತಮ ಪುರುಶಕ್ತಿ. ಅಲ್ಲ, ಈ 3 ಶಕ್ತಿ, ಪ್ರಕೃತಿಯ ಈ 3 ಶಕ್ತಿಯನ್ನು ಅನುಸರಿಸಿ, 3 ಗುಣಗಳು ಅದನ್ನು ಅನುಸರಿಸಿ ಪರಮಾತ್ಮ ಮಾಡ್ತಾನೆ ಅಂದ್ರೆ ಅವನು ಅಸ್ವತಂತ್ರನಾದನಲ್ಲವೇ ಹಾಗೆ ಅಂತ ಹೇಳಿದರೆ, ಅದಕ್ಕೆ ಇಲ್ಲಿ ಹೇಳ್ತಾರೆ ಪುರುಶಕ್ತಿ. ಪರಮಾತ್ಮನ ಶಕ್ತಿ ಎಂಥದ್ದು? ಅನಂತ ಶಕ್ತಿ. ನಾವು ಹಿಂದೆ ನೋಡಿದ್ದೀವಿ, ಸತ್ವಗುಣ, ರಜೋಗುಣ, ತಮೋಗುಣ, ಅದಕ್ಕೆ ಅಭಿಮಾನಿಯಾದ ಶ್ರೀ ಭೂ ದುರ್ಗಾ ಅವರೆಲ್ಲ ಇರೋದೇ ಪರಮಾತ್ಮನ ಅನುಗ್ರಹದಿಂದ. ಅದರಿಂದ ದೇವರು ಅಸ್ವತಂತ್ರ ಎನ್ನುವ ಒಂದು ಶಂಕೆ ನಮಗೆ ಬರೋದಿಲ್ಲ. ತಥಾಚ ಲೀಲೆಯೈವ ಶಕ್ತಿಯಾಶ್ರಯನಂ, ಪರಮಾತ್ಮನ ಲೀಲೆ. ಮತ್ತೆ ಪ್ರಕೃತಿಯನ್ನು ಯಾಕೆ ಆಶ್ರಯಿಸ್ತಾನೆ? ಪ್ರಕೃತಿಯ ಪ್ರಯೋಜನ ಇಲ್ಲ ಅಂತ ಆದ ಮೇಲೆ ಅದನ್ನು ಆಶ್ರಯಿಸಬೇಕಾಗಿತ್ತು ಯಾಕೆ ಹಾಗೆ ಅಂತ ಪ್ರಶ್ನೆ ಬಂದರೆ, ಲೀಲೆಯೇವ, ಕೇವಲ ಪರಮಾತ್ಮನ ಲೀಲೆ ಅದು. ಮತ್ತೊಂದು ಪ್ರಶ್ನೆಯನ್ನು ಕೂಡ ಮಾಡ್ತಾರೆ.
ಆತ್ಮಾನಂ ಕ್ರೀಡನ್ ಕರೋತಿ. ಈ ಜೀವ ಸಂಘ, ಜೀವ ಸಮುದಾಯ ಏನಿದೆ ಅದನ್ನ ತಾನು ಲೀಲೆಯಿಂದ ಆಟವನ್ನು ಆಡಿ ಅವುಗಳನ್ನು ಕೂಡ ಆಡುವಂತೆ ಮಾಡ್ತಾನೆ. ಯಥಾ ವಿಕರೋತಿ ಅಂದ್ರೆ ವಿವಿಧಂ ಕರೋತಿ ತದಪಿ ವಿವತ್ಸಾಮಿ ಇತ್ಯರ್ಥ. ಹೇಗೆ ಅನೇಕ ಯೋನಿಗಳು ಬರುವಂತೆ ಮಾಡ್ತಾನೆ ಇತ್ಯಾದಿಯಾಗಿ ವಿಕರೋತಿ ವಿವಿಧ ರೀತಿಯ ಕರೋತಿ ಸೃಷ್ಟಿಯನ್ನ, ಅದನ್ನೆಲ್ಲ ನಮಗೆ ತಿಳಿಸಿಕೊಡಿ. ನೂನಂ ಭಗವತೋ ಬ್ರಹ್ಮನ್ ಹರೇಹೇ ಅದ್ಭುತ ಕರ್ಮಣಃ ದುರ್ವಿಭಾವ್ಯಂ ಇವಾಭಾತಿ ಕವಿಭಿಶ್ಚ ವಿಚೇಷ್ಟಿತಂ. ಈ ರೀತಿಯಾದ ಒಂದು ಪರಮಾತ್ಮನ ವಿಚಾರ ನಿಮಗೆ ತಿಳಿದಿದೆ, ಆದರೂ ಕೂಡ ಮತ್ತೆ ಯಾಕೆ ಹೇಳ್ತೀರಾ ಅಂದ್ರೆ ಕವಿಭಿಹಿ ಜ್ಞಾತಮಪಿ, ಜ್ಞಾನಿಗಳಿಗೆ ಈ ವಿಚಾರ ಎಲ್ಲ ಗೊತ್ತಿದೆ, ಆದರೂ ಕೂಡ ಸಮ್ಯಕ್ ಜ್ಞಾತುಂ ಅಶಕ್ಯಮಿವ ಆಭಾತಿ. ಎಷ್ಟೇ ತಿಳಿದರೂ ಕೂಡ ಅಲ್ಪವೇ ಅಲ್ವೇ. ನೋಡಿ, ನಾವು ತಲವಕಾರ ಉಪನಿಷತ್ ನೋಡ್ತೀವಿ, ಯಸ್ಯ ಮತಂ ತಸ್ಯ ಮತಂ. ಹಾಗೆ ದೇವರನ್ನ ಸಂಪೂರ್ಣವಾಗಿ ತಿಳಿದಿಲ್ಲ ಅಂದ್ರೆ ಅವನೇನೋ ಸ್ವಲ್ಪ ಮಟ್ಟಿಗೆ ತಿಳಿದಿದ್ದಾನೆ ಅಂತ ಅರ್ಥ. ಅದರಿಂದ ಮತ್ತೆ ಮತ್ತೆ ಜ್ಞಾನಿಗಳ ಹತ್ರ ಪ್ರಶ್ನೆ ಮಾಡಿ ಪರಮಾತ್ಮನ ವಿಚಾರವನ್ನ ಮೀಮಾಂಸ್ಯಮೇವಚ ಅಂತ ಬಂತು ನೋಡಿ. ಶ್ರವಣಾದಿಗಳನ್ನ ಗುರುಮುಖದಿಂದ ಸಚ್ಚಾಸ್ತ್ರ ಪುರಾಣವ ನಿರುತದಿ ಕೇಳುತ್ತಿರು ಅಂತ ನಮಗೆ ವಿಹಿತ ಕರ್ಮ, ಅದು ಪ್ರಿಸ್ಕ್ರೈಬ್ಡ್ ಆಕ್ಷನ್ ಇದು. ದೇವರ ವಿಚಾರವನ್ನ ಮತ್ತೆ ಮತ್ತೆ ಕೇಳಿ ಕೇಳಿ ತಿಳ್ಕೋಬೇಕು. ಹಾಗೆ ಅದರಿಂದ ಈ ಪ್ರಶ್ನೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಥಾ ಗುಣಾನ್ಸ್ತು ಪ್ರಕೃತೇಹೇ ಯುಗಪತ್ ಕ್ರಮಶೋಪಿ ವಾ ವಿಭರ್ತಿ ಭೂರಿಶಸ್ತ್ವೇಕಃ ಕುರ್ವನ್ ಕರ್ಮಾಣಿ ಜನ್ಮಭಿಹಿ. ಪರಮಾತ್ಮ ತಾನು ಅನೇಕ ಅವತಾರಗಳನ್ನು ತಾಳ್ತಾನೆ. ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಕ್ಕಾಗಿ ಅನೇಕ ರೂಪಗಳನ್ನ ಪರಮಾತ್ಮ ತಾಳ್ತಾನೆ. ಅಂತ ಕರ್ಮಗಳನ್ನು ಮಾಡುತ್ತಾ ಪ್ರಕೃತೇಹೇ ಗುಣಾನ್ ಸತ್ವಾದೀನ್ ಯಥಾ ಕಥಂ ವಿಭರ್ತಿ, ಯಾವ ಕಾರಣದಿಂದ ಈ ಪ್ರಕೃತಿಯನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ, ಒಟ್ಟಿಗೆ ತಗೋತಾನೋ, ಮೂರನ್ನು ಸತ್ವಗುಣ ರಜೋಗುಣ ತಮೋಗುಣ ಮೂರನ್ನು ಒಟ್ಟಿಗೆ ತಗೋತಾನೋ, ಬಿಡಿ ಬಿಡಿಯಾಗಿ ತಗೋತಾನೋ, ಹೇಗೆ ಮಾಡ್ತಾನೆ? ಇದೆಲ್ಲ ಸ್ಪೆಸಿಫಿಕ್ ಕ್ವಶನ್ ಆಯ್ತು ನೋಡಿ. ವೆರಿ ಜನರಿಕ್ ಅಲ್ಲ, ವೆರಿ ಸ್ಪೆಸಿಫಿಕ್ ಆಯ್ತು. ವಿಚಿಕಿತ್ಸಿತಮೇತನ್ಮೇ ಬ್ರವೀತು ಭಗವಾನ್ ಯಥಾ ಶಬ್ದ ಬ್ರಹ್ಮಣಿ ನಿಷ್ಣಾತಃ ಪರಸ್ಮಿನ್ಶ್ಚ ಭವಾನ್ ಖಲು. ಈ ವಿಷಯದಲ್ಲಿ ನನಗೆ ಸಂದಿಗ್ಧ ಇದೆ. ಅಂದ್ರೆ ಪರಮಾತ್ಮ ಪ್ರಕೃತಿಯ ಗುಣಗಳನ್ನು ಒಟ್ಟಿಗೆ ತಗೋತಾನೋ, ಬಿಡಿ ಬಿಡಿಯಾಗಿ ತಗೋತಾನೋ, ಯಾವ ಕರ್ಮ ಮಾಡೋದಕ್ಕೆ ಯಾವ ಗುಣವನ್ನು ಆಶ್ರಯಿಸಿ ಮಾಡ್ತಾನೆ, ಒಟ್ಟಿಗೆ ತಗೋತಾನೋ ಅಥವಾ ಒಂದೊಂದೇ ತೆಗೆದುಕೊಂಡು ಮಾಡ್ತಾನೋ, ಸೃಷ್ಟಿ ಸ್ಥಿತಿ ಸಂಹಾರ ಹಾಗೆ ಅಂತ ನನಗೆ ಈ ವಿಷಯದಲ್ಲಿ ಸಂದಿಗ್ಧ ಇದೆ. ಅದರಿಂದ ಈ ನನ್ನ ಒಂದು ಸಂದೇಹವನ್ನು ನೀವು ಪರಿಹಾರ ಮಾಡಬೇಕು ಅಂತ ಪರೀಕ್ಷಿತ ರಾಜ ಶುಕಾಚಾರ್ಯರ ಹತ್ರ ಪ್ರಶ್ನೆ ಮಾಡ್ತಾರೆ. ಅದಾದ ಮೇಲೆ ಸೂತಾಚಾರ್ಯರು ಹೇಳ್ತಾರೆ. ಅದು ಏನೆಂಬ ಅದನ್ನ ಮುಂದೆ ನೋಡೋಣ. ಶ್ರೀಮದ್ ದುಹಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.